ವಿಚಾರಸಾಗರ ಸಾವಿತ್ರಿ ನಿಶ್ಚಲದಾಸ್ ದೇವರ ಕೃತಿ 5ನೇ ತರಂಗ 220ನೇ ವಿಷಯಾಂಕ. ರಾಜನಿಂದ ಮೊದಲುಗೊಂಡು ಬ್ರಹ್ಮ ಪರ್ಯಂತರವಿರುವ ಸರ್ವ ಸುಖಗಳು ಏಕಾಂತದಿಂದಲೇ ಲಭಿಸುವವು. ಈ ಒಂದು ವಿಷಯಾಂಕದಲ್ಲಿ 45ನೇ ದೋಹಾದಿಂದ 51ನೇ ದೋಹಾದವರೆಗೆ ಪೃಥ್ವಿ ಪತಿ ನಿರೋಗಯುವ ದೃಢಸ್ಥೂಲ ಬಲವಂತ ವಿದ್ಯಾಯುತತಿ ಭೂಪ ಮೇ ಮಾನುಷ ಸುಖ ಕೋ ಅಂತ ಮಾನವ ಗಂಧರ್ವ ಕಹಾವತ ತಾನೃಪತೇನ ಸತಗುಣ ಸುಖ ಪಾವತ ಹೋತ ದೇವ ಗಂಧರ್ವ ಜು ಔರಾ तिन चेतः सौगुण सुख प्यारा सुख गंधर्व देव को जो है ताते सतगुण वितरण को है पुनि अजान देवन में तिनते सौगुण कर्म देव में चिनते मुख्य देव जे है पुनि जिन में कर्म देवते सौगुण जिन में जो त्रिलोकपति इंद्र कही जय तामे पुनि सौगुण गिनी ली जय सब देवन को गुरु बृहस्पति लहे इंद्र से सतगुण सुख गति जाको नाम प्रजापति पाखत गुरु ते सुख सौगुण सोराखत ताहुते सौगुण ब्रह्म से सुख लहै न रंजक शोक बहु दुख इतने या क्रमते सुख पावत तैतरीय सुति समझावक राजते ब्रह्मात्मक हो जो सुख सगरो लहै रहत सदा एकांत काम भक्त जो जाको न हिय. ಈ ಒಂದು ದೋಹಗಳ ಲಕ್ಷ್ಯಾರ್ಥ ಹಾಗೂ ವಾಚ್ಯಾರ್ಥಗಳನ್ನ ವಿವರವಾಗಿ ನಮ್ಮೆಲ್ಲ ತಿಳಿಸ್ಕೊಡ್ಬೇಕಂತೇಳಿ ಸದ್ಗುರುಗಳಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲದಾಸ್ ದೇವರ ಕೃತಿ 5ನೇ ತರಂಗ ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ 220ನೇ ವಿಷಯಾಂಕ. ಸುಖದ ವಿಳಾಸ ಅಂದ್ರೆ ನಿಜ ಸುಖದ ವಿಳಾಸ, ಆತ್ಮದ ಸುಖದ ವಿಳಾಸ, ತನ್ನ ನಿಜ ಸ್ವರೂಪದ ಸುಖದ ವಿಳಾಸ ಅಂತ ಒಂದು ಸಂಶೋಧನಾತ್ಮಕ ಈ ಒಂದು ವಿಷಯಾಂಕ ಇದೆ. ಇದರೊಳಗೆ 45ನೇ ದೋಹಾದಿಂದ 51ನೇ ದೋಹಾ ತನಕ ಏನ್ ವಿಚಾರ ಹೇಳ್ತಾರಪ್ಪ ಅಂತಂದ್ರೆ, ನೋಡೋದಕ್ಕ ಮೇಲ್ನೋಟಕ್ಕ ರಾಜರು ಬಹಳ ಆರಾಮದರ, ರಾಜರು ಬಹಳ ಸುಖವಾಗಿದರ ಅಂತ, ಆರೋಗ್ಯವಂತದರ, ತರುಣ ಅದರ, ಸದೃಢ ಅದರ, ದಷ್ಟಪುಷ್ಟ ಅದರ, ಶಕ್ತಿಶಾಲಿ ಅದರ, ವಿದ್ಯಾವಂತ ಅದರ, ಏನೆಲ್ಲ ಇದ್ರೂ ಸಹಿತ ಅವೆಲ್ಲ ಕ್ಷಣಿಕ ಮತ್ತೆ ಬಂಧನಕಾರಿ,
ಕಿಂಚಿತ್ತು, ಅನಿತ್ಯ, ಅನಿಜ ಸುಖಗಳಿವೆಲ್ಲ. ಈ ಸುಖಗಳು ಶಾಶ್ವತ ಸುಖದ ಪರಮಾನಂದದ ವಿಳಾಸ ಅಲ್ಲ. ರಾಜರ ಸುಖ ಏನದ ಅದು ಪರಮಾನಂದದ ವಿಳಾಸ ಅಲ್ಲ. ಅದಾದ್ಮೇಲೆ ಮುಂದ ಏನ್ ಹೇಳ್ತಾರ, ಮಾನವ ಗಂಧರ್ವ ಅಂತಂದ್ರೆ ಗವಾಯಿಗಳು. ಇವ್ರಿಗಿಂತ ಆರಾಮದಾರ, ಚಂದ ಹಾಡ ಹಾಡ್ಕೊಂಡಿರ್ತಾರ, ಆನಂದ ಹೊಂದುತ್ತಾರ. ಮಾನವ ಗಂಧರ್ವನ್ಕಿಂತ ಆರಾಮ ದೇವಗಂಧರ್ವ, ದೇವಗಂಧರ್ವಕ್ಕಿಂತ ಅಧಿಕವಾದ ಆರಾಮ ಪಿತೃಗಳು, ಸ್ವರ್ಗಸ್ಥ ಪಿತೃಗಳು, ಸ್ವರ್ಗದಲ್ಲಿರುವ ಪಿತೃಗಳು. ಮತ್ತೆ ಅವ್ರಿಗಿಂತ ಮೇಲೆ ಅಜಾನ ದೇವ. ಅಜಾನ ದೇವ ಅಂತಂದ್ರ ಪ್ರಕೃತಿ ಮಾತೆ. ಅದಕ್ಕೆ ತಾನು ಪ್ರಕೃತಿ ಅಂತ ಏನು ಗೊತ್ತೇ ಇಲ್ಲ. ಅದು ಸುಮ್ಮ ತಾನು ಪಾಡಿ ತಾನು ಏನೋ ಒಂದು ಆದ. ಆ ಪ್ರಕೃತಿ ಮಾತೆ ಆನಂದದ ಆರಾಮದ ಅಂತ ಅನಿಸ್ತದ. ಅದರಂತೆ ಸಾಕಷ್ಟು ತಮ್ಮ ಬಗ್ಗೆ ತಮಗೆ ಅರಿವಿಲ್ಲದಂತಿರುವ ವಸ್ತುಗಳು, ತತ್ವಗಳು ಬೇಕಾದಷ್ಟು ಅದಾವ. 36 ತತ್ವಗಳಿಗೆ ತಾನು ಬ್ರಹ್ಮಸ್ವರೂಪ ಅಂತ ಗೊತ್ತೇ ಇಲ್ಲ. ಅದೇ ಸಮಸ್ಯೆ. ಅವೆಲ್ಲ ಅಜಾನ ದೇವ. ನೆಕ್ಸ್ಟ್ ಅವು ಯಾವ ದೇವಗಳು ಎಷ್ಟಿದ್ರು ಸಹಿತ ನಮಗೆ ಅದರ ಮೂಲಕ ಸಂಬಂಧ ಬೀಳ್ತಾವಂತಂದ್ರ ಕರ್ಮಕ್ಕೆ ಪ್ರೇರಣೆ ಕೊಡ್ತಾವ. ಮಾತು, ಕೃತಿ, ಆಲೋಚನೆ, ಕಾಯ, ವಾಚ, ಮನಸ್ಸ ನಮ್ಮ ಕರ್ಮಕ್ಕೆ ಪ್ರೇರಣೆ ಕೊಡುವಂತ ಕರ್ಮದೇವ. ಆ ಕರ್ಮಗಳಲ್ಲಿ ಪಾಪ ಪುಣ್ಯ ಅಂತೇಳಿ ಮಾಡಿ ಅವುಗಳಿಂದ ಸುಖ ದುಃಖ ಫಲ ಕೊಡುವಂತ ಕೆಲಸ ಮಾಡದೆ ಕರ್ಮದೇವ, ಕರ್ಮಾಧ್ಯಕ್ಷ, ಈಶ್ವರ ಅಂತೇನಂತೀರಿ ಅದು. ಇವರೆಲ್ಲರಿಗಿಂತ ಬಹಳ ಸುಖವಾಗ್ಯದ ನಾ ದೇವರ ಅಂತ ತಿಳ್ಕೊಂಡಿರಿ. ಆತನದೂ ನಿಜವಾದ ವಿಳಾಸ ಅಲ್ಲ, ಆನಂದದ ನಿಜವಾದ ವಿಳಾಸ ಅಲ್ಲ. ಎಲ್ಲ ಈಶ್ವರನ ಜೊತೆಗಿರುವ ಎಲ್ಲ 33 ಕೋಟಿ ದೇವತೆಗಳಲ್ಲಿ ಅತಿ ಮುಖ್ಯ ದೇವತೆಗಳು ಯಾರು ಅಂತಂದ್ರೆ 11 ಜನ ರುದ್ರರು, ದೇವತರು ಅಂತ ಬರ್ಕೋಬೇಕಿಲ್ಲ. ಮುಖ್ಯ ದೇವತರು HODಗಳಿದ್ದಂಗೆ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಗಳಿದ್ದಂಗೆ ಇವರೆಲ್ಲ. 11 ಜನ ರುದ್ರರು, 12 ಜನ ಆದಿತ್ಯರು, 8 ಜನ ವಸುಗಳು. ಅಷ್ಟಾವಸು, ಏಕಾದಶ ರುದ್ರ, 12 ಆದಿತ್ಯ, ಹಿಂಗ್ ಬರ್ತವೆ ವಾಕ್ಯಗಳು. ಅಷ್ಟವಸುಗಳು, ಏಕಾದಶ ರುದ್ರರು, 12 ಆದಿತ್ಯರು, ಇವರೆಲ್ಲ HODಗಳು, ಮುಖ್ಯ ವಿಭಾಗಾಧಿಕಾರಿಗಳು. ಇವರೆಲ್ಲ ಒಬ್ಬೊಬ್ಬರ ಕೈಗೆ ಒಂದೊಂದು ಕೆಲಸ ನಡೀತಿರ್ತದೆ. ಇವರೆಲ್ಲ HODಗಳು, ಮುಖ್ಯಾಧಿಕಾರಿಗಳು ಎಷ್ಟರೇ ಇರಲಿ, ಆದ್ರೆ ಇವರೆಲ್ಲರಿಗಿಂತ ಒಬ್ಬ ಮೇಲೆ ದೇವೇಂದ್ರ ಅಂತ. ಇವ ದೇವೇಂದ್ರ ಅಂದ್ರೆ ಹೆಂಗಪ್ಪ, ಇವ ಪ್ರಿನ್ಸಿಪಾಲ್ ಇದ್ದಂಗ ದೇವೇಂದ್ರ. ಇವ ಪ್ರಿನ್ಸಿಪಾಲ್ ಇದ್ದಂಗ, ಇವ್ರ HODಗಳು ಇದ್ದಂಗ ದೇವೇಂದ್ರ. ಇವರೆಲ್ಲ ಒಬ್ಬರಿಕಿನ ಒಬ್ಬರು ಸುಖವಾಗಿದಾರ, ಒಬ್ಬರಿಕಿನ ಒಬ್ಬರು ಸುಖವಾಗಿದಾರ ನಂಗೆ ಕಾಣಿಸ್ತಿರ್ತದೆ. ಮತ್ತ ಇಂದ್ರನಿಕಿಂತ ಯಾರು ಸುಖವಾಗಿದಾರ ಅಂದ್ರ ಅವ್ರ ಗುರುಗಳು ಇನ್ನ ಭಾರಿ ಆನಂದ ಅದಾರ ಅಂತ ಅನ್ನಿಸ್ತು. ಯಾರು? ಸಬ್ ದೇವನಕೋ ಗುರು ಬೃಹಸ್ಪತಿ. ನಿನ್ನೇನಾಯ್ತು? ಮುಖ್ಯ ದೇವ ಜೇ ಹೈ ಪುನಿ ತಿನಮೇ ಕರ್ಮ ದೇವತೆ ಸೌಗುಣ ದಿನಮೇ. ದೇವರುಗಳಾರ ಅವರೆಲ್ಲರಿಗಿಂತ ಕರ್ಮ ದೇವತೆ ಬಹಳ ಆನಂದದ ಅಂತ ಹೇಳಿದ್ರು. ಜೋ ತ್ರಿಲೋಕಪತಿ ಇಂದ್ರ ಕೈ ಜೈ ತಾಮೇ ಪುನಿ ಸೌಗುಣಕ್ಕೆ. ಈ ಕರ್ಮ ದೇವತೆಗಳಿಗಿಂತ ಮುಖ್ಯ ದೇವರು ಇಂದ್ರ, ಇವರೆಲ್ಲರೂ ಸುಖವಾಗಿ ಅದರ ಅಂತ ಅನಿಸ್ಬೇಕತ್ತಿತ್ತು. ಇದಾದ್ಮೇಲೆ ಸಬ್ ದೇವನ್ಕೋ ಗುರು, ಈ ಎಲ್ಲ ದೇವತಾ ಸಮೂಹ ಆದ್ಮೇಲೆ ಅವ್ರಿಗೊಬ್ಬ ಗುರು ಅದನ. ಆ ಗುರು ಭಾರಿ ಆನಂದದನ ಅಂತ ತಿಳ್ಕೊಂಡಾರ. ದೇವಗುರು ಇರ್ಬೋದು, ರಾಕ್ಷಸ ಗುರು ಇರ್ಬೋದು. ಇಲ್ಲಿ ಬೃಹಸ್ಪತಿ ಅಂದ್ರೆ ದೇವಗುರುಗಳ ಬಗ್ಗೆ ಹೇಳಿದ್ರು.
ಅಲ್ಲಿ ಆ ಗುರು ಸಹಿತ ಆನಂದ ಅದನ ಅಂತ ತಿಳ್ಕೊಂಡಾರ. ಒಬ್ಬರಿಗಿನ ಒಬ್ಬರು ಇವ್ರ ಆನಂದ ಅದರ. ಕರ್ಮ ದೇವರಿಗಿಂತ ಮುಖ್ಯ ದೇವರುಗಳು, ಮುಖ್ಯ ದೇವರಿಗಿಂತ ದೇವೇಂದ್ರಗಿಂತ ಬೃಹಸ್ಪತಿ. ಈ ಬೃಹಸ್ಪತಿ ಏನದನಂತಂದ್ರ ಇವರೆಲ್ಲಕ್ಕಿಂತ ಮೇಲೆ ಮಾರ್ಗದರ್ಶಕ, ಗೈಡ್. ಮತ್ತೆ ಇವ್ರಿಗಿಂತ ಮೇಲೊಬ್ಬ ಪ್ರಜಾಪತಿ ಅಂತದ. ಆ ಪ್ರಜಾಪತಿಗಿಂತ ಮೇಲೊಬ್ಬ ಬ್ರಹ್ಮ, ಚತುರ್ಮುಖ ಬ್ರಹ್ಮ ಅಂತೇಳಿ ಹಿಂಗೆಲ್ಲ ಅದರ. ಸೃಷ್ಟಿಕರ್ತ ಬ್ರಹ್ಮ, ಸೃಷ್ಟಿಕರ್ತ ಬ್ರಹ್ಮನ ತೆಳಗೆ ಪ್ರಜಾಪತಿ, ಪ್ರಜಾಪತಿ ತೆಳಗೆ ಬೃಹಸ್ಪತಿ, ಬೃಹಸ್ಪತಿ ತೆಳಗೆ ಇಂದ್ರನ ಕೆಳಗ ಮುಖ್ಯ ದೇವತರು, ಮುಖ್ಯ ದೇವತರ ಕೆಳಗ ಕರ್ಮದೇವ, ಕರ್ಮದೇವನ ಕೆಳಗ ಅಜಾನ ದೇವನ ಕೆಳಗೆ ಪಿತೃಗಳು, ಸ್ವರ್ಗದಲ್ಲಿರುವ ಪಿತೃಗಳು, ಮತ್ತು ಅವ್ರ ಕೆಳಗೆ ದೇವ ಗಂಧರ್ವ, ಅದರ ಕೆಳಗೆ ಮಾನವ ಗಂಧರ್ವ, ಅದರ ಕೆಳಗೆ ರಾಜ. ಹಿಂಗ ಎಲ್ಲರಿಗಿಂತ ದೊಡ್ಡ ಆನಂದ ಯಾನಿಗದಪ್ಪ? ಬ್ರಹ್ಮಗದ, ಬ್ರಹ್ಮಾನಂದ ಅಂತ ತಿಳ್ಕೊಂಡ್ರು. ಸಬ್ ದೇವನ್ ಕೋ ಗುರು ಬೃಹಸ್ಪತಿ, ಲಯೇ ಇಂದ್ರತೆ ಸತ್ಗುಣ ಸದ್ಗತಿ. ಇವರೇ ಹಿಂಗಿದ್ರ ಇವ್ರ ಗುರುಗಳು ಎಷ್ಟು ಆನಂದ ಇರ್ಲಕ್ಕಿಲ್ಲಪ್ಪ ಅಂತ ಹೇಳಿ. ಆ ಗುರುಗಳಿಗಿನ್ನೂ ಸಹಿತ ಏನದ? ಬೃಹಸ್ಪತಿ ಏನದ? ಶಾಸ್ತ್ರಜ್ಞಾನಿ ಅಷ್ಟೇ. ಬೃಹಸ್ಪತಿ ಆತ್ಮಜ್ಞಾನಿ ಅಲ್ಲ. ಎಲ್ಲರೂ ಇಂಥದ್ದು ತಿಳ್ಕೊಂಡಾರ. ಯಾವ್ದಾರ ಒಂದು ಶಾಸ್ತ್ರ ತಗೊಂಡು ಪರ್ಫೆಕ್ಟ್ ಆಗಿ ಓದಿ ಬರೆದು ಹೇಳಕ್ಕೆ ಬರ್ಲಕ್ಕತ್ತದಂದ್ರೆ ಗುರು ಆಗಿನ ತಿಳ್ಕೊತಾರ. ಅವರೇ ಗುರುಗಳಂತೇಳಿ ಒಂದ್ 4 ಮಂದಿ ಅವರಿಗೆ ಮೆರೆಸ್ಲಕ್ಕೆ ಬಿಡ್ತಾರೆ. ಅವ್ರೇನು ಶಾಸ್ತ್ರದ ಗುರುಗಳರೋ ಆತ್ಮದ ಗುರುಗಳು ನೋಡ್ಬೇಕು. ಜ್ಞಾನದ ಗುರುಗಳು, ಭಾನದ ಗುರುಗಳು. ಜ್ಞಾನದ ಗುರುಗಳಿದ್ರಂತಂದ್ರ ಆ ಗುರುಗಳು ಈ ಒಂದು ಬ್ರಹ್ಮಾನಂದದ ವಿಳಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೃಹಸ್ಪತಿ, ಅವನ ಮೇಲೊಬ್ಬ ಪ್ರಜಾಪತಿ, ಅವನ ಮೇಲೊಬ್ಬ ಬ್ರಹ್ಮ, ಇವರೆಲ್ಲ ಹಿಂಗದ. ಅದಕ್ಕೆ ಹಿಂಗ ಪ್ರಜಾಪತಿ ಅವ್ರ ಮೇಲೊಬ್ಬ ಅದನ. ಹಿಂಗಾಗಿ ತಾವೂತೆ ಸೌಗುಣ ಬೃಹಸ್ಮಿ ಸುಖ ಬ್ರಹ್ಮಸಿ ಸುಖ ಲಹೈನ ರಂಚಕ ತೋ ಕವಹು ದುಃಖ ಇತನೆ ಯಾ ಕ್ರಮತೆ ಸುಖ ಪಾವತ ತೈತರೀಯ ತೃತೀಯ ಸಮझावत. ಪ್ರಜಾಪತಿಗಿಂತಲೂ ಬ್ರಹ್ಮ 100 ಪಾಲು ಅಧಿಕ ಸುಖವಾಗ್ಯದನ ಅಂತೇಳಿ ಬ್ರಹ್ಮನ ಆನಂದ ಸ್ವರೂಪದಲ್ಲಿ ಸ್ವಲ್ಪವಾದರೂ ರಂಚಕ ಅಂದ್ರೆ ಯಾವತ್ತು ರಂಚಕನ ಸ್ವಲ್ಪವಾದರೂ ಕವು ಸ್ವಲ್ಪವು ದುಃಖ ಇರುವುದಿಲ್ಲ. ಆ ಬ್ರಹ್ಮನ ಒಳಗೆ ಆನಂದ ಏನದ ಅದರೊಳಗೆ ಒಂದು ಸ್ವಲ್ಪ ದುಃಖ ಇರುವುದಿಲ್ಲ. ಬ್ರಹ್ಮ ಆನಂದ ಸ್ವರೂಪದಲ್ಲಿ ಯಾವತ್ತೂ ದುಃಖದ ಲವಲೇಶವೂ ಇರುವುದಿಲ್ಲ ಎಂದು ತೈತರ್ಯ ಉಪನಿಷತ್ತು ಹೇಳುತ್ತದೆ. ಹೀಗಾಗಿ ತೈತರ್ಯ ಉಪನಿಷತ್ತು ಹೇಳುವ ಬ್ರಹ್ಮ ಈ ಪ್ರಜಾಪತಿ ಬ್ರಹ್ಮ. ಈಗೇನಾಯ್ತು? ಈ ಪ್ರಜಾಪತಿ ಬ್ರಹ್ಮಗೆ ನಾವೇನ್ ಮಾಡ್ಬೇಕು? ತ್ರಿಮೂರ್ತಿಗಳ ಪೈಕಿ ಬ್ರಹ್ಮ ಅನ್ಬೇಕು. ಈ ತೈತರ್ಯ ಉಪನಿಷತ್ತಿನ ಪ್ರಕಾರ ಮ್ಯಾಲೊಂದೇನು ಬ್ರಹ್ಮ ಹೇಳ್ಯಾರ ಅದು ಶುದ್ಧ ಬ್ರಹ್ಮ. ಅದೇ ಶುದ್ಧ ಬ್ರಹ್ಮ. ಈ ಪ್ರಜಾಪತಿಗೆ ನಾವು ಚತುರ್ಮುಖ ಬ್ರಹ್ಮ ಅನ್ಬೇಕಾಯ್ತು ಇದರ ಪ್ರಕಾರ. ಪ್ರಜಾಪತಿ ಅಲ್ಲೇನು ಚತುರ್ಮುಖ ಬ್ರಹ್ಮ. ಪ್ರತಿಗೆ ನೀವು ಚತುರ್ಮುಖ ಬ್ರಹ್ಮ ಅಂದ್ರೆ ನೆಕ್ಸ್ಟ್ ಇವನು ಯಾರು? ಅದರ ಮ್ಯಾಲೊಂದು ಬ್ರಹ್ಮ ಅಂತ ಏನು ಹಾಕ್ಯಾರಲ್ಲ ಅವನು ಶುದ್ಧ ಬ್ರಹ್ಮ. ತೈತರ್ಯ ಉಪನಿಷತ್ತು ಹೇಳಿದ ಪ್ರಕಾರ ಹಿಂಗೆಲ್ಲ ಮಾಡ್ಕೋಬೇಕು ವ್ಯವಸ್ಥೆಗಳು.
ಇದು ಪ್ರಜಾಪತಿ ಅಂದ್ರೆ ಚತುರ್ಮುಖ ಬ್ರಹ್ಮ, ಸೃಷ್ಟಿಕರ್ತ ಬ್ರಹ್ಮ. ಮ್ಯಾಲೊಬ್ಬ ಬ್ರಹ್ಮ ಅನ್ನಲ್ಲ, ಇವನ್ಯಾರು ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಬ್ರಹ್ಮ. ಮ್ಯಾಲಿಂದ ಬ್ರಹ್ಮ, ಪೂರ್ತಿ ಮ್ಯಾಲ ಬ್ರಹ್ಮ ಹಾಕ್ಯಾರದು. ಅವನಿಗೆ ಏನ್ ಮಾಡ್ಬೇಕು? ಪೂರ ಮ್ಯಾಲ ಇದ್ದವನಿಗೆ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಬ್ರಹ್ಮ. ನೆಕ್ಸ್ಟ್ ಇವನು ಯಾರು? ಅದಕ್ಕಿಂತ ಮ್ಯಾಲ ಯಾರು? ಏಕಾಂತವಾಸಿ ಪ್ಲಸ್ ನಿಷ್ಕಾಮಿ. ಇವ ಶುದ್ಧ ಬ್ರಹ್ಮ ಸ್ವರೂಪ ಜೀವ. ಇದೇನದ? 11ರ ತನಕ ಬ್ರಹ್ಮನ ತನಕ ಜ್ಞಾನ. ಇದು 12ನೇದು ಏಕಾಂತವಾಸಿ ಏನದ? ಇದು ಭಾನ. ಅದಕ್ಕಿಲ್ಲಿ ತೈತ್ತರೀಯ ಉಪನಿಷತ್ತಿನ ಪ್ರಕಾರ ಏನ್ ಹೇಳಿದ್ರು? ಪ್ರಜಾಪತಿಗಿಂತಲೂ, ಪ್ರಜಾಪತಿ ಅಂದ್ರೆ ಚತುರ್ಮುಖ ಬ್ರಹ್ಮ, 84 ಲಕ್ಷ ಜೀವರಾಶಿಗಳ ಸೃಷ್ಟಿ ಕರ್ತ, ಅವೇನೇನದ ಎಲ್ಲ ಭೂಮಿ ಅವೆಲ್ಲಾನು ಸೃಷ್ಟಿ ಮಾಡಿದವನು. ಸೃಷ್ಟಿ ಎಲ್ಲೆಲ್ಲಿ ಆಗ್ತದ ಜಗತ್ತಿಂದು ಅದೆಲ್ಲದಕ್ಕೂ ಈ ಪ್ರಜಾಪತಿನೇ ಕಾರಣ ಮಾಡಿ ಮ್ಯಾಲ ಏನ್ ಮಾಡ್ಯಾರ? ಒಂದು ಬ್ರಹ್ಮ ಅಂತ ಕೊಟ್ರಲ್ಲ. ತಾವೂತೆ ಸೌಗುಣ ಬ್ರಹ್ಮಸಿ ಸುಖ ಲಹೈನ ರಂಚಕ ಸೋ ಕಬು ದುಃಖ. ಅಲ್ಲಿ ಆ ಬ್ರಹ್ಮನಲ್ಲಿ ಒಂದು ಚೂರು ದುಃಖ ಇಲ್ಲ, ಎಂದೂ ಇಲ್ಲ, ಎಷ್ಟು ಇಲ್ಲ ಅಂತಂದ್ರೆ ಅವನೇ ಸತ್ಚಿತ್ತಾನ ನಿತ್ಯ ಪರಿಪೂರ್ಣ ಬ್ರಹ್ಮನ ಬಗ್ಗೆ ಹೇಳಿದಂಗಾಯ್ತು. ಲಹೈನ ದುಃಖ, ಬ್ರಹ್ಮನ ಆನಂದ ಸ್ವರೂಪದಲ್ಲಿ ಯಾವತ್ತೂ ದುಃಖದ ಲವಲೇಶವು ಇರುವುದೇ ಇಲ್ಲ ಎಂದು ತೈತ್ತರೀಯ ಉಪನಿಷತ್ತು ಹೇಳುತ್ತದೆ. ಇಷ್ಟು ಮಾಡಿದ ಮೇಲೆ ಅವ ಬ್ರಹ್ಮನಲ್ಲಿ ದುಃಖ ಇರಲಿಲ್ಲ ಅಂತಂದ್ರೆ ನಾವೇನು ಮಾಡಬೇಕು? ಬ್ರಹ್ಮನಲ್ಲಿ ದುಃಖ ಇದ್ರೆ ನಮಗೇನು ಸಂಬಂಧ? ಬ್ರಹ್ಮನ ದುಃಖಕ್ಕೆ ನಮ್ಮ ದುಃಖಕ್ಕೆ ಏನ್ ಸಂಬಂಧ? ಅವ ಎಂಥವಿದ್ರೆ ನಮ್ಗೇನ್ ಮಾಡೋದಲ್ಲ? ಅದಕ್ಕೆ ಅಲ್ಲಿ ತನಕ ಏನದ? ಬ್ರಹ್ಮನಲ್ಲಿ ದುಃಖ ಇಲ್ಲ ಅಂತೇಳಿ ಏನ್ ಹೇಳ್ತಾರಲ್ಲ, ಅದು ಏನದ? ಇದು ಬ್ರಹ್ಮನಲ್ಲಿ ಎಷ್ಟು ದುಃಖ ಇಲ್ಲ, ಎಂದೂ ಇಲ್ಲ, ಯಾವತ್ತೂ ಇಲ್ಲ, ಎಳ್ಳಷ್ಟು ಇಲ್ಲ. ಇದೇನಿದೆ? ಜ್ಞಾನನ ಬಾನನ? ಜ್ಞಾನ ಅಷ್ಟೇ ಇದು. ಬ್ರಹ್ಮನಲ್ಲಿ ದುಃಖ ಎಳ್ಳಷ್ಟು ಇಲ್ಲ, ಮತ್ತೆ ಎಂದೆಂದೂ ಇಲ್ಲ. ಬ್ರಹ್ಮನಲ್ಲಿ ದುಃಖನೇ ಇಲ್ಲ. ಇದು ಜ್ಞಾನ. ಬ್ರಹ್ಮ ಹೆಂಗದನ ಅಂತ ಹೇಳೋದಷ್ಟೇ. ಸತ್ತು ಚಿತ್ತು ಆನಂದ ರೂಪ, ಅದು 3ನೇ ವಿಶೇಷಣ ಏನದಲ್ಲ, ಅದೇ ಮಾತು ಇಲ್ಲಿ ಹೇಳಕತ್ತಾರ. 3rd ವಿಶೇಷಣ, ಬ್ರಹ್ಮನ ಲಕ್ಷಣಗಳು ನಿಮಗ ಎಲ್ಲೇ ಯಾರೇ ಹೇಳಲಿ, ಈ 5 ಹೆಡ್ನಾಗ ಒಂದು ಹೆಡ್ ಇರ್ತದದು. ಒಂದು ಸತ್, ಇನ್ನೊಂದು ಚಿತ್, ಇನ್ನೊಂದು ಆನಂದ, ಇನ್ನೊಂದು ನಿತ್ಯ, ಇನ್ನೊಂದು ಪರಿಪೂರ್ಣ. ಈ 5ರಾಗ ಒಂದ್ರಾಗ ಬಂದೇ ಬರ್ತದದು. ಇಲ್ಲೇನ್ ಮಾಡ್ಯಾನ? ಬ್ರಹ್ಮನು ಆನಂದ ಸ್ವರೂಪದಲ್ಲಿ ಯಾವತ್ತೂ ದುಃಖದ ಲವಲೇಶ ಇರುವುದಿಲ್ಲ ಅಂತಂದ್ರೆ ಅದೇನ್ ಸದ್ರೂಪ ಬ್ರಹ್ಮ, ಏನ್ ಚಿದ್ರೂಪ ಬ್ರಹ್ಮ, ಏನ್ ಆನಂದ ರೂಪ ಬ್ರಹ್ಮ, ಏನು ನಿತ್ಯ ರೂಪ ಬ್ರಹ್ಮ, ಏನ್ ಪರಿಪೂರ್ಣ ರೂಪ ಬ್ರಹ್ಮ? ಯಾವ ವಿಶೇಷಣ ಇದು? 5 ವಿಶೇಷಣಗಳಲ್ಲಿ ಯಾವ ವಿಶೇಷಣಕ್ಕೆ ಸಂಬಂಧಪಟ್ಟ ವಾಕ್ಯ ಇದು? ಬ್ರಹ್ಮನ ಆನಂದ ಸ್ವರೂಪದಲ್ಲಿ ಯಾವತ್ತೂ ದುಃಖದ ಲವಲೇಶವೂ ಇರುವುದಿಲ್ಲ. ಯಾವತ್ತೂ ಇಲ್ಲ, ಎಳ್ಳಷ್ಟು ಇಲ್ಲ. ಅದು ಬರ್ಕೋಬೇಕು. ಎಳ್ಳಷ್ಟು, ಯಾವತ್ತೂ, ಹಿಂಗ್ ಬರ್ಕೋಬೇಕು. ಆನಂದ ಸ್ವರೂಪದಲ್ಲಿ ಯಾವತ್ತೂ ಎಳ್ಳಷ್ಟು ದುಃಖವಿಲ್ಲ. ಒಂದು ಎಳ್ಳಿನಷ್ಟು ದುಃಖ ಇಲ್ಲ. ಎಳ್ಳಂದ್ರೆ ಒಂದು ಸಣ್ಣ ಧಾನ್ಯ, ಅದು ಎಣ್ಣೆ ಪದಾರ್ಥ. ಆ ಎಳ್ಳಿನಷ್ಟು ದುಃಖ ಇಲ್ಲ ಅಂತ. ಎಳ್ಳಷ್ಟು ದುಃಖವಿಲ್ಲ, ಯಾವತ್ತೂ ದುಃಖವಿಲ್ಲ ಎಂದು
ತೈತ್ತರೀಯ ಉಪನಿಷತ್ತು ತಿಳಿಸುತ್ತದೆ. ಇದರ ಅರ್ಥ ಇದು ಸಚ್ಚಿದಾನಂದ ಬ್ರಹ್ಮನ ವಿಷಯ ಹೇಳಿದ್ರು. ಈಗ ಅವನ್ ತಗೊಂಡು ನನಗೆ ಏನ್ ಮಾಡೋದು? ನನಗ ದುಃಖ ಇರ್ಲಾರ್ದಂಗ ಆಗ್ಬೇಕ, ಹೌದಾ ಇಲ್ಲ? ನನ್ನೊಳಗ ಎಳ್ಳಷ್ಟು ದುಃಖ ಇರ್ಲಾರ್ದಂಗ ಆಗ್ಬೇಕಂದ್ರೆ ಏಕಾಂತವಾಸಿ ನಿಷ್ಕಾಮಿ ಆಗಿ ಏನಾಗಬೇಕು? ಅವ ಶುದ್ಧ ಬ್ರಹ್ಮ ಸ್ವರೂಪಿಯಾಗಿ ತನ್ನೊಳಗನು ದುಃಖ ಇಲ್ಲದಂಗ ಮಾಡ್ಕೋಬೇಕು. ಮತ್ತು ತನ್ನೊಳಗನು ದುಃಖಕ್ಕೆ ಎಲ್ಲಿ ಯಾವತ್ತು ಅವಕಾಶ ಇರಲಾರ್ದಂಗ, ಎಳ್ಳಷ್ಟು ದುಃಖ ಇಲ್ಲ, ಯಾವತ್ತು ದುಃಖ ಇಲ್ಲ ಅನ್ನಂಗ ಇವ ಮಾಡ್ಕೋಬೇಕು. ಇದು ಮೋಕ್ಷ ಸಾಧನೆ. ಮೋಕ್ಷ ಪ್ರಯತ್ನ ಇಲ್ಲದೆ ಬರುವುದಿಲ್ಲ. ಇದೊಂದು ತಿಳ್ಕೊಂಡ್ಬಿಡ್ರಿ. ಇದಕ್ಕೆ ಪ್ರಯತ್ನ ಬೇಕು. ಆ ಪ್ರಯತ್ನದಲ್ಲಿ ತೊಡಗಿದ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಅದಕ್ಕೆ ಮುಂದೇನು ಹೇಳ್ತಾನೆ? 51ನೇ ಸ್ವರಠ ರಾಜಾತೆ ಬ್ರಹ್ಮಾಂತ ಕಹಿಯು ಜೋ ಸುಖ ಸಗರೋ ಹೈ. ಏನು? ರಾಜನಿಂದ ಬ್ರಹ್ಮನ ತನಕ, ರಾಜನಿಂದ ಬ್ರಹ್ಮನವರೆಗೆ ಒಬ್ಬರಿಗಿಂತ ಇನ್ನೊಬ್ಬರು ಅಧಿಕ 100 ಪಾಲು 1000 ಪಾಲು ಸುಖವಾಗಿರುವುದನ್ನು ಹೇಳಲಾಗಿದೆಯೋ? 2ನೇ ಸಾಲು ಆಯ್ತು. ಸುಖ ಸಗರೋ ಲೈಹ, ಎಲ್ಲರೂ ಸುಖವನ್ನು ಹೊಂದುವರು ಅಂತ ಯಾರೇ ಅಂದ್ರೆ ರಹತ ಸದಾ ಏಕಾಂತ ಇರುವಂತವನು ಮತ್ತು ಕಾಮದಗ್ಧ ಆಸೆಯನ್ನು ಸುಟ್ಟವನು. ಏನದ ಅಂದ್ರೆ ಜಾಕೋ, ಯಾವಾತನ ಹೃದಯದಲ್ಲಿ ಕಾಮವೇ ಇಲ್ಲದವನು, ಆಸೆಯೇ ಇಲ್ಲದವನು, ಮತ್ತೆ ಅತಿ ಆಸೆ ದುರಾಸೆ ಅಂತ ಯಾವ್ಯಾವ ಇಲ್ಲದವನು, ಮತ್ತೆ ಏಕಾಂತವಾಗಿ ಯಾರಿರ್ತಾನ ಅವನಿಗೆ ನಿಜ ಸುಖದ ಅರ್ಥ ಆಗ್ತದ. ಇವ್ರಿಗೆ ಏನಾರ ಸುಖ ಸಿಗ್ಲಕತ್ತದ, ಸುಖಿಯಾಗಿ ಅದರ ಅಂತಂದ್ರ ಅವರು ಸಂಪೂರ್ಣ ತಮ್ಮ ಸ್ವರೂಪದ ಸುಖ ಅನುಭವಿಸ್ಬೇಕು ಅಂದ್ರೆ ಅವರು ಏಕಾಂಗಿ ಆಗ್ಬೇಕು, ಆಸೆಯನ್ನು ಅಳಿಬೇಕು. ಮತ್ತ ಏಕಾಂಗಿ ಆಗಿಲ್ಲ, ಆಸೆಯನ್ನು ಅಳಿಲಿಲ್ಲ ಅಂತಂದ್ರೆ ಏನಾಗ್ತದ? ತನ್ನ ನಿಜ ಸುಖದ ಇವೆಲ್ಲನೂ ಏನು ಅಧಿಕಾರಿಗಳಲ್ಲ. ಇದು ಎಂಥ ಸುಖ? ತನ್ನ ನಿಜ ಸುಖ, ಆತ್ಮದ ಸುಖದ ಏನ್ ಅನುಭವಿಸ್ಲಕತ್ತಾರ ಅವರು? ಬಿಂಬ ಸುಖನ ಪ್ರತಿಬಿಂಬ ಸುಖನ? ಪ್ರತಿಬಿಂಬದ ಸುಖ ಅನುಭವಿಸ್ಲಕತ್ತಾರ ಅವರು. ರಾಜನಿಂದ ಪ್ರಜಾಪತಿ ತನಕ ಏನದ ಪ್ರತಿಬಿಂಬದ ಸುಖ, ಅದು ಆನಂದದ ಪ್ರತಿಬಿಂಬದ ಸುಖ. ಅದು ಅವರು ಯಾವಾಗ ಏಕಾಂಗಿ ಆಗ್ತಾರ, ಯಾವಾಗ ನಿಷ್ಕಾಮಿ ಆಗ್ತಾರ, ಆವಾಗ ತಮ್ಮ ಆತ್ಮದ ಬಿಂಬ ಸುಖ ಅನುಭವಿಸ್ತಾರೆ. ಅದೇ ಅರ್ಥದಾಗ ಅವ್ರು ಹೇಳಕತ್ತಾರ. ಇವ್ರೇನು ಅನುಭವಿಸ್ತಾರೆ? ಇದೆಲ್ಲ ಆತ್ಮದ ಸುಖದ ಪ್ರತಿಬಿಂಬ ಅನುಭವಿಸ್ತಿರ್ತಾರ ಅವರು. ಆತ್ಮ ಸುಖದ ಪ್ರತಿಬಿಂಬ, ಆತ್ಮಾನಂದದ ಪ್ರತಿಬಿಂಬವನ್ನು ಅನುಭವಿಸ್ತಿರ್ತಾರೆ. ಒಬ್ಬರಿಗೇನೋ ಒಬ್ಬರು ಸುಖಿ ಆಗಿರ್ತಾರ ಅಂತೇಳಿ. ಆ ಪ್ರತಿಬಿಂಬ ಎಷ್ಟ ತನಕ ಇರ್ತದೆ ಹೇಳ್ರಿ? ನಿಮ್ಮ ಪ್ರತಿಬಿಂಬ ಎಷ್ಟ ತನಕ ಇರ್ತದ? ಕನ್ನಡಿ ಇರೋ ತನಕ, ಕನ್ನಡಿ ಇರೋ ತನಕ ಪ್ರತಿಬಿಂಬ ಇರ್ತದೆ. ಕನ್ನಡಿ ತೆಗೆದ್ರೆ ಪ್ರತಿಬಿಂಬ ಇಲ್ಲ ಅಲ್ಲಿ. ಅದರಂಗೆ ಇಲ್ಲೇನದ? ಅಧಿಕಾರ ಎನ್ನುವ ಕನ್ನಡಿ ಇರುವ ತನಕ ಆತ್ಮದ ಬ್ರಹ್ಮದ ಪ್ರತಿಬಿಂಬ ಇರ್ತದ. ಆ ಸುಖ ಅನುಭವಿಸ್ತಿರ್ತಾರೆ. ವಿಷಯ ಸುಖ ಇರ್ಬೋದು, ಅಧಿಕಾರ ಸುಖ ಇರ್ಬೋದು, ಹಣ್ಣು ಹೆಣ್ಣು ಮಣ್ಣು ಅಧಿಕಾರ ಪ್ರಚಾರ ಏನೇನಂತಿರಲ್ಲ, ಅವೆಲ್ಲ ಸುಖಗಳೇನದವ ಆತ್ಮ ಸುಖದ ಪ್ರತಿಬಿಂಬದ ಅನುಭವಗಳಷ್ಟೇ. ಏಕಾಂಗಿಯಾಗಿ ನಿಷ್ಕಾಮಿ ಆದ್ರಿ ಅಂತಂದ್ರ ಆತ್ಮಾನಂದದ ಬಿಂಬ ಸುಖವನ್ನ ಅನುಭವಿಸುವಂತವ್ರು ಆಗ್ತೀರಿ. ನೀವೇ ಅದು ಆಗಿರ್ತೀರಿ. ನೀವೇ ಅದು ಆಗಿರ್ತೀರಿ. ಅದು ಬಿಂಬ ಸುಖ, ಆತ್ಮದ ಸ್ವರೂಪ ಸುಖ. ತಿಳಿತ್ರ? ಇದು ಆತ್ಮದ
ಆನಂದದ ಪ್ರತಿಬಿಂಬದ ಸುಖಗಳನ್ನು ಅನುಭವಿಸೋದು ಅಧಿಕಾರ ಇರುವ ತನಕ. ಆ ಅಧಿಕಾರ ಸುಖ ಯಾವ ದೇವತೆಗಳಿರ್ಬೋದು, ಮನುಷ್ಯರಿರ್ಬೋದು, ಮತ್ತಿನ್ಯಾರೇ ಇರ್ಬೋದು, ಅಧಿಕಾರದಿಂದ ಉಂಟಾಗುವ ಆನಂದ ಏನಲ್ಲ ಅಂದ್ರೆ ಆನಂದ ಅಲ್ಲದು, ಆನಂದದ ಪ್ರತಿಬಿಂಬ. ಬಿಂಬ ಸುಖ ಅಲ್ಲದು. ಮತ್ತು ಬಿಂಬ ಸುಖ ಅನುಭವಿಸ್ಬೇಕಾದ್ರೆ ಹೆಂಗ್ ಮಾಡ್ಬೇಕ್ರಿ ಅಂದ್ರೆ ಏಕಾಂಗಿ ಆಗ್ಬೇಕು, ನಿಷ್ಕಾಮಿ ಆಗ್ಬೇಕು. ಇದೇ ಅವ್ರು ಹೇಳೋ ಕಂಡೀಷನ್. ಏನಾರು ಡೌಟ್ ಅದ ಇದ್ರಾಗ? ಅಲ್ಲಿಂದ ಇಲ್ಲಿ ತನಕ ಎಲ್ಲರೂ ಏನ್ ಹೇಳ್ತಾರ, ಪರಮಾತ್ಮನನ್ನ ನೋಡ್ಲಿಕ್ಕಾಗಲ್ಲ, ಕೇಳಲಿಕ್ಕಾಗಲ್ಲ, ಮುಟ್ಲಿಕ್ಕಾಗಲ್ಲ, ಅದು ಕೇವಲ ಅನುಭವಿಸುವ ವಸ್ತು, ಅನುಭವಿಸುವ ವಸ್ತು ಅಂತ ಹೇಳ್ಕೊತ ಬರ್ತಾರ. ನೀವು ಅನುಭವಿಸಬೇಕು ಅಂತ ಪ್ರಯತ್ನ ಮಾಡ್ಲಿಕ್ಕತ್ತೀರಿ. ನೀವು ಅನುಭವಿಸಬೇಕ ಪ್ರಯತ್ನ ಮಾಡಿದ ಕೂಡಲೇ ಅನುಭವ ಆಗಿಬಿಡ್ತದೆ ಪರಮಾತ್ಮ. ಯಾವಾಗ ಸಿಗ್ತದೆ ಅನುಭವ? ನೀವು ಸಾಧನೆ ಮಾಡಿದ ಕೂಡಲೇ ಅನುಭವ ಸಿಗ್ತದ? ಎದ್ರಾಗಿದ್ದಾಗ್ರಿ? ಏಕಾಂತದಲ್ಲಿದ್ದಾಗ ಅನುಭವ ಸಿಗ್ತದ. ಮತ್ತೆ ಏಕಾಂತದಾಗ ಮನಾರ್ ಮಂದಿ ಅದಾರಲ್ಲ, ಅವ್ರಿಗೆ ಯಾಕೆ ಸಿಗಲ್ದು? ನಿಷ್ಕಾಮಿಯಾದರೂ ಸಿಗಲ್ಲ, ಏಕಾಂಗಿಯಾದರೂ ಸಿಗಲ್ಲ. ಇಲ್ಲಿ ನಿಶ್ಚಲದಾಸ್ ಹೇಳಿದ್ದು ಒಂದೇ ಒಂದು ಡೈಲಾಗು, ಅದು ಅನುಭವಿಸಬೇಕು, ಅದು ಏನಾರ ಮಾಡಿದ್ರೆ ಸಿಗುತ್ತದ, ಏನಾರ ಅಂತ ಹಿಂಗೇನಾರ ಹೇಳ್ಕೊತ ಬಂದಾರವ. ಇವರೆಲ್ಲರಿಗೆ ಒಂದು ದೊಡ್ಡ ಉತ್ತರ ಏನಂತಂದ್ರ, ಆ ಬ್ರಹ್ಮನೇ ನಿಮಗ ಆನಂದದ ಅನುಭವ ಕೊಡಬೇಕು ಅಂದಾಗ ನಿಮಗ ಬ್ರಹ್ಮಾನಂದದ ಸುಖ ಆಗ್ತದ. ಬ್ರಹ್ಮ ಸ್ವರೂಪ ನೀವೇ ಆಗ್ಲಕ್ ಬರಂಗಿಲ್ಲ. ಆ ಬ್ರಹ್ಮನೇ ನಿಮ್ಮ ಸ್ವರೂಪವನ್ನ ತಗೋತನ. ನೀವು ಬ್ರಹ್ಮನ ಸ್ವರೂಪ ತಗೊಳಕ್ ಬರಂಗಿಲ್ಲ ನಿಮಗ. ಹದ ಆಗ್ಬೇಕಷ್ಟೇ. ಬ್ರಹ್ಮ ಸ್ವರೂಪ ತಗೊಳಕ ನೀವು ಹದ ಆಗ್ಬೇಕಷ್ಟೇ. ಅಷ್ಟೇ ನಿಮ್ ಕೈಯಾಗದ. ಬ್ರಹ್ಮ ಸ್ವರೂಪ ತಗೊಳಕ್ ನಿಮ್ ಕೈಯಾಗ ಇಲ್ಲ. ಮತೀನಲ ಕೈ ನೀವು ಏನ್ ಮಾಡಿದ್ರು ನಿಮಗ್ ಬ್ರಹ್ಮ ಸ್ವರೂಪ ಆಗಲ್ಲ. ನಿಮಗ ಆನಂದ ನಿಮ್ಮಲಿಂತೆ ನಿಮಗ ಆನಂದ ಆಗಲ್ಲ. ನಿಮ್ಮ ಸಾಧನೆಗಳ ಮೂಲಕನೂ ನಿಮಗ ಆನಂದ ಆಗಲ್ಲ. ಆ ಎಲ್ಲ ಸಾಧನೆಗಳು, ನಿಮ್ಮ ಪ್ರಯತ್ನಗಳು ಏನದವಪ್ಪ ಅಂತಂದ್ರೆ ಆ ಬ್ರಹ್ಮ ಸ್ವರೂಪವನ್ನ ತಗೊಳ್ಳುವುದಕ್ಕ ಯೋಗ್ಯತೆಯನ್ನ ಸಾಧಿಸ್ತೀರಷ್ಟೇ. ಹದ ಮಾಡ್ಕೋತೀರಿ. ಇಂಜಿನಿಯರಿಂಗ್ ಓದೋದಷ್ಟೇ ನಿಮ್ ಕೈಯಾಗದ. ಇಂಜಿನಿಯರಿಂಗ್ ನೌಕರಿ ತಗೊಳ್ಳೋದು ನಿಮ್ ಕೈಯಾಗಿಲ್ಲ ಅಷ್ಟೇ. ಎಲಿಜಿಬಲ್ ಆಗಿ ಕೂಡ್ಬೇಕಷ್ಟೇ. ಅದಿಷ್ಟು ನಿಮ್ ಕೈಯಾಗಲ್ಲ. ಮುಂದಿಂದು ಅದೇ ತಗೋತದ. ತಿಳಿತ್ರ? ಅದು ಏನ್ ಮಾಡ್ಬೇಕು ಅದ್ರ ಕೈಯಾಗದ. ನಮಗ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಕೊಡೋದು ಬ್ರಹ್ಮನ ಕೈಯಾಗದ. ಆ ಮೋಕ್ಷವನ್ನ ಹೊಂದುವುದಕ್ಕ ಯೋಗ್ಯರಾಗಿರುವುದಷ್ಟೇ ನಮ್ಮ ಕೈಯಾಗದ. ಯೋಗ್ಯರಾಗ ಇದು ಒಂದೇ ನಿರ್ಬಿಡಲಿಂತ ಹೇಳಿದ್ದು, ನಿಶ್ಚಲದಾಸ ಹೇಳಿದ ಮಾತಿದು. ಮತೀನ ಲಕ್ಕೈ ಜಿಹೀಮತಿ ಲಕ್ಕೈ. ನಿಮ್ಮ ಬುದ್ಧಿಲಿಂತ ಮೋಕ್ಷ ತಗೊಳಕ್ಕಾಗಂಗಿಲ್ಲ. ಅವನೇ ಮೋಕ್ಷ ನಿಮಗ್ ಕೊಡ್ತಾನ. ಅವ ಕೊಡ್ಲಕ್ಕೆ ತಯಾರದನ. ನೀವು ತಗೊಳಕ್ ಯೋಗ್ಯತೆ ಸಾಧಿಸ್ಬೇಕಷ್ಟೇ. ಎಲಿಜಿಬಲ್ ಆಗ್ಬೇಕು. ನಮ್ಮ ಬುದ್ಧಿಲಿಂತ, ನಮ್ಮ ಮನಸ್ಸಲಿಂತ, ನಮ್ಮ ಮಾತಲಿಂತ, ನಮ್ಮ ಶಾಸ್ತ್ರ ಹೇಳೋದ್ರಿಂದ ಕೇಳೋದ್ರಿಂದ ಅವನ ಆನಂದ ನಮಗ್ ಉಂಟಾಗ್ತದ ಅಂತೇಳಿ ನಾವೇ ಮಾಡ್ಕೋತೀವಿ ಆನಂದ ಅನ್ಕೊಂಡ್ರೆ ಸುಳ್ಳು ಮಾತು.
ಅವನ್ ಯಾವಾಗ ನಮಗ ಆನಂದ ಕೊಡ್ತಾನ, ಅವನ ಆನಂದ ಕೊಡ್ಬೇಕಾದಾಗ ನಾವು ನಂದು ಅನ್ನೋದೇನು ಉಳಿದಿರಬಾರ್ದು. ಅಲ್ಲಿ ನಾನು, ನನ್ನದು, ನನ್ನಿಂದ, ನನಗಾಗಿ, ನನ್ನಲ್ಲಿ ಅನ್ನೋದು ಹೋಗಿರ್ಬೇಕು. ನನ್ನದು ಅನ್ನೋದು ಇರೋ ತನಕ ಅವನು ಏನೂ ಮಾಡಂಗಿಲ್ಲ. ನಿಂದು ಅಂತಂದ್ರೆ ಮಾಡ್ಕೊತ್ ಕೂಡ ಮಗನೇ, ಏನೇನ್ ಮಾಡ್ತೀವಿ ಮಾಡ್ಕೊತ್ ಕೂಡ ಅಂತ. ನಂದೇನಿಲ್ಲ, ಎಲ್ಲ ನೀನು ನೋಡಪ್ಪ ಅಂತೇಳಿ ಕೈ ಬಿಟ್ಬಿಡ್ಬೇಕು. ಅವಾಗ ಬರ್ತಾನ. ಅವಾಗ ಬರ್ತಾನ. ಹೇಳ್ರಿ, ಏನ್ರಿ? ಹ್ಞೂ ರೀ, ಆಯ್ತು. ಏಕಾಂಗಿ ಆಗದು ಕಲಿಬೇಕು. ನಿದ್ಯಾಗ ಇದ್ದಾಗ ಹ್ಯಾಂಗ ಎಲ್ಲ ಸುತ್ತಮುತ್ತ ಸಂಪತ್ತು ಸಂಬಂಧಗಳಿದ್ರು ನಿರ್ಲಿಪ್ತವಾಗಿ ಇರ್ತೀರಿ, ಮತ್ತ ನಿದ್ಯಾಗ ಇದ್ದಾಗ ಹ್ಯಾಂಗ ಆನಂದವಾಗಿ ಇರ್ತೀರಿ, ಅದೇ ರೀತಿ ಎಚ್ಚರಿದ್ದಾಗ ನಿರ್ಲಿಪ್ತವಾಗಿ ಆನಂದವಾಗಿ ಇರೋದು ನೀವು ಮಾಡೋ ಪ್ರಾಕ್ಟೀಸ್. ಎಲ್ಲ ಜಗತ್ತು ಬಿಟ್ಟು ಸಂಸಾರ ಬಿಟ್ಟು ಎಲ್ಲರೇ ಹೋಗೋದು ಅಲ್ಲ. ಅದು ತಪ್ಪು ತಿಳುವಳಿಕೆ. ಜಗತ್ತಿನ ಮಧ್ಯೆ ಇದ್ದು ಸಹಿತ ನಿದ್ದಾಗ ಹೆಂಗೆ ನಿರ್ಲಿಪ್ತವಾಗಿ ಆನಂದವಾಗಿರ್ತೀರಿ, ಹಂಗೆ ಎದ್ದಾಗ ನಿರ್ಲಿಪ್ತವಾಗಿ ಆನಂದವಾಗಿದ್ರೆ ಅದು ನಿಜವಾದ ಏಕಾಂತ, ಏಕಾಂಗಿತನ. ಪ್ಲಸ್ ಏನದಪ್ಪ ಅಂದ್ರ, ಆ ಒಂದು ಆಸೆಗಳು ಏನದವ, ಆಸೆಗಳು ನಿಷ್ಕಾಮ ಬಿಡಬೇಕು, ಕಾಮ ಬಿಡಬೇಕು. ಕಾಮ ಬಿಡಬೇಕಂದ್ರೆ ಏನು ಕಾಮ ಅಂದ್ರೆ ಈ ಲೌಕಿಕ ಸುಖ ಭೋಗಗಳ ಕಾಮನೆ ಬಿಡಬೇಕು. ಪರಮಾತ್ಮನ ಆನಂದದ ಏನು ನಮ್ಮ ಅಪೇಕ್ಷೆದ ಮೋಕ್ಷದ ಅಪೇಕ್ಷೆ, ಅದು ಆಸೆ ಅಲ್ಲೇನ್ರಿ ಅಂತಾರ. ಮೋಕ್ಷದ ಅಪೇಕ್ಷೆ ಆಸೆ ಅದು ಈ ಲೌಕಿಕ ಆಸೆಯಿಂದ ಭಿನ್ನವಾಗಿದೆ. ಅದು ಬಂಧನಕಾರಿಯಾದ ಕಾಮನೆಗಳು ಬಿಡುವಂತ ಹೇಳ್ಯಾರ. ಈ ಲೌಕಿಕ ಬಂಧನಗಳನ್ನ ಬಿಡು, ನೀನು ಮೋಕ್ಷದ ಆನಂದ ಒಂದು ಅಂದ್ರೆ ಮೋಕ್ಷದ ಆನಂದದಿಂದ ಏನಾಗ್ತದು? ಮುಕ್ತಿ ಆಗ್ತದೆ. ಬಿಡು ಅಂದ್ರೆ ಯಾವ ಕಾಮನೆಗಳು ಬಿಡು ಅಂದ್ರೆ ಬಂಧನಕಾರಿ ಆಗಂತ ಬಿಡು, ಮೋಕ್ಷ ಆಗಂತ ಹಿಡಿ ಅಂತ ಹೇಳ್ಯಾರ. ಮೋಕ್ಷನೂ ಆಸೆ ಅಲ್ಲೇನ್ರಿ ಅಂತಿರ್ತಾರೆ. ಮೋಕ್ಷನೂ ಆಸೆ ಹೌದು, ಅದನ್ನ ಹಿಡಿಯುವಂತ ಕಾಮನೆ, ಬಂಧನಕಾರಿ ಆಗಂತ ಕಾಮನೆ ಅಲ್ಲ. ಯಾವುದು ಬಂಧನಕಾರಿಯಾದ ಅದನ್ನು ಬಿಡು ಅಂತ ಹೇಳ್ಯಾರ. ಅಂತ ಆಸೆಗಳು ಬಿಡು. ಮೋಕ್ಷದ ಆಸೆಗಳು ಬಿಡು ಅಂತ ಯಾರು ಹೇಳ್ಯಾರ? ಶ್ರವಣ ಮನನ ನಿಧಿಧ್ಯಾಸನ ಕೇಳ್ಬೇಕಂತ ನಿಮ್ಮೊಳಗೆ ಆಸೆ ಅದಲ್ಲ, ಅದನ್ನು ಬಿಡುವತ್ ಯಾರು ಹೇಳ್ತಾರೆ? ಮೋಕ್ಷ ಆಗಂತವಕ ಹಿಡಿ, ಮೋಕ್ಷ ಆಗಂತ ಕೆಲಸಗಳು ಮಾಡು, ಅದು ಮಾಡ್ಬೇಕಂತೇಳಿ ಆಸೆ ಇಡುವ. ಆದರೆ ಬಂಧನಕ್ಕೊಳಗಾಗಂತವಕ ನೀನು ಆ ಆಸೆಗಳನ್ನು ತ್ಯಜಿಸು ಅಂತ ಹೇಳ. ಸ್ಪಷ್ಟ ಭಾಷೆ ಇದೆ. ಆಸೆ ಬಿಡಬೇಕು, ನಿಷ್ಕಾಮಿ ಆಗಬೇಕು ಅಂತಂದ್ರ ಪರಮ ಸುಖಿ ಆಗಬೇಕು, ಪರಮಾನಂದ ಹೊಂದಬೇಕು, ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕು, ನಾ ವಿವೇಕಿ ಆಗಬೇಕು, ನಾ ವೈರಾಗ್ಯ ಆಗಬೇಕು, ನಾನು ಅಖಂಡ ಶುದ್ಧ ಬ್ರಹ್ಮ ವಿನ್ನ ಪ್ರತ್ಯೇಗಾತ್ಮ ಸ್ವರೂಪನಾಗಬೇಕು. ಇದು ಏನು ಆಸೆ ಅದಲ್ಲ, ಈ ಆಸೆ ಏನದ? ಇದು ಪರಮಾನಂದ ಪ್ರಾಪ್ತಿ ಮಾಡಂತ ಆಸೆ, ದುಃಖ ನಿವೃತ್ತಿ ಮಾಡಂತ ಆಸೆ. ಇದು ಬ್ಯಾಡಂತ ಯಾರು ಹೇಳಲ್ಲ. ಹೊನ್ನು ಹೆಣ್ಣು ಮಣ್ಣು ಅಧಿಕಾರ ಕೀರ್ತಿಗಳ ಪ್ರಾಪ್ತಿಗಾಗಿ ಏನ್ ಮಾಡ್ತೀರಿ? ಅನಿತ್ಯ ಸುಖ, ಕ್ಷಣಿಕ ಸುಖ, ಬಂಧನಕಾರಿ ಸುಖ, ಅವುಗಳನ್ನ ತ್ಯಜಿಸಂದ ನಿಷ್ಕಾಮಿ ಆಗುವಂತಂದ್ರ ನಿಮ್ಮಲ್ಲಿರುವ ಕಾಮನ ಒಂದು ವಾಸನೆ ಏನ್ ಆದಲ್ಲ ಅದನ್ನ ಸದ್ಬಳಕೆ ಮಾಡ್ಕೋರಿ. ಯಾವುದರ ಬಗ್ಗೆ ಆಸೆ ಪಡಬೇಕು, ಆಸೆ ಪಡಂತದ್ದು ಒಂದು ಸ್ವಭಾವ ಆದ ಇಲ್ಲ ನಿಮ್ಮಲ್ಲಿ. ಆಸೆ ಪಡುವ ಸ್ವಭಾವವನ್ನ ಸದ್ಬಳಕೆ ಮಾಡ್ಕೋರಿ ಅಂತ ಅರ್ಥ. ದುರ್ಬಳಕೆ ಮಾಡ್ಕೊಂಡು ಜನ್ಮ ವ್ಯರ್ಥ ಮಾಡ್ಕೋಬೇಡ್ರಿ, ಸದ್ಬಳಕೆ ಮಾಡ್ಕೋರಿ. ಸದ್ಬಳಕೆ ಮಾಡ್ಕೋಬೇಕಾದ್ರೆ ಎಂತ ಆಸೆ ಇರಬೇಕು, ಎಂತ ಆಸೆ ಇರಬಾರದು ಅನ್ನೋದು ವಿವೇಕ ಇರಬೇಕು. ಆ ವಿವೇಕ ಇರಬೇಕಾಯ್ತಂದ್ರೆ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಇರಬೇಕು. ನಿರ್ಮಲ ಚಿತ್ತ ನಿಶ್ಚಲ ಚಿತ್ತಗಳು ಬೇಕು ಅಂದ್ರೆ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಮಾಡಬೇಕು. ಹಂಗ ಮಾಡಿದಾಗ ಏನಾಗ್ತದ? ಯಾವ ಆಸೆಗಳು ಇರಬೇಕು, ಯಾವ ಆಸೆಗಳು ಇರಬಾರದು ಅಂತ ಗೊತ್ತಾಗ್ತದ.
ಯಾವ ಆಸೆಗಳು ಇರಬಾರದು ಅಂತ ಲೌಕಿಕ ಆಸೆಗಳವಲ್ಲ, ಅವುಗಳನ್ನ ಬಿಡುವುದಕ್ಕೆ ನಿಷ್ಕಾಮಿ ಆಗುವ ಅಂದರೆ ಹೊರತು ಮೋಕ್ಷ ಸಾಧನೆಗೆ ಅನುಕೂಲ ಆಗಂತ ಆಸೆಗಳನ್ನ ಬಿಡುವಂತೇಳಿ ಹೇಳಿಲ್ಲ. ಅವುಗಳನ್ನು ಬಿಡುವಂತೆ ಯಾರು ಹೇಳಂಗಿಲ್ಲ. ದಿನ ಮುಂಜಾನೆ ಈ ಪಾಠ ಕೇಳಬೇಕು ಅಂತೇಳಿ ಅದು ಆಸೆ ಇದ್ರೆ ಅದು ಆಸೆ ಅಲ್ಲೇನ್ರಿ ಅಂತಂದ್ರ ಅದೇನದ ಮೋಕ್ಷಪ್ರದಾಯಕ ಆಸೆ ಏನದ ಅದನ್ನು ಮಾಡಿ. ಅದರ ಬಂಧನಕಾರಿ ಆಸೆಗಳು ತ್ಯಜಿಸ್ರಿ ಅಂತ ಹೇಳ್ಯಾರ. ನಿಷ್ಕಾಮಿ ಆಗದಂತಂದ್ರೆ ಸ್ಪಷ್ಟ ಅರ್ಥ ಆಯ್ತಾ? ನಿಷ್ಕಾಮ ಆಗಲು, ನಿರ್ಲಿಪ್ತ ಆಗಲು, ಏಕಾಂಗಿ ಆಗಲು. ಏಕಾಂಗಿ ಆಗಲು ಅನ್ನೋದು ಸರಿಯಾಗಿ ಅರ್ಥ ಆಯ್ತಾ? ನಿದ್ದಾಗಿದ್ದಾಗ ಹೆಂಗಿರ್ತೀನಿ ಎದ್ದಾಗೂ ಹಂಗೆ ಇರ್ಬೇಕು. ಜಗತ್ತಿನಿಂದ ನಿರ್ಲಿಪ್ತವಾಗಿರ್ಬೇಕು, ಆನಂದವಾಗಿರ್ಬೇಕು. ನಿಷ್ಕಾಮಿ ಆಗ್ಬೇಕಂದ್ರೆ ಮೋಕ್ಷ ಸಂಬಂಧಿ ಆಸೆಗಳನ್ನ ಹೆಚ್ಚು ಮಾಡ್ರಿ. ಆ ಕಾಮನೆಗಳು ಏನ್ ತೊಂದರೆ ಇಲ್ಲ, ಅದು ಮೋಕ್ಷಕ್ಕೆ ಸಾಧನೆಗೆ. ಯಾವುದು ನಮಗ ಮೋಕ್ಷ ಸಾಧನೆಯಿಂದ ದೂರ ಮಾಡ್ತಾವ ಅಂತ ಆಸೆಗಳನ್ನು ತ್ಯಜಿಸಿ ನಿಷ್ಕಾಮಿ ಆಗಬೇಕು. ನಿಷ್ಕಾಮಿ ಆಗೋದಂದ್ರೆ ಏನ್ ಅರ್ಥ ಮಾಡ್ಕೊಂಡ್ರಿ? ನಿದ್ದೆಯಲ್ಲಿ ನಿರ್ಲಿಪ್ತವಾಗಿರುವಂತೆ, ಆನಂದವಾಗಿರುವಂತೆ, ಜಾಗೃತದಲ್ಲಿಯೂ ಇದ್ದರೆ ಅದು ನಿಜವಾದ ಏಕಾಂತ, ನಿಷ್ಕಾಮತೆ. ಲೌಕಿಕ ಆಸೆಗಳನ್ನ ಬಿಟ್ಟು ನಿಷ್ಕಾಮತೆ ಅಲ್ಲದು ಕರೆಕ್ಟ್ ಕರೆಕ್ಟ್. ನಿರ್ಲಿಪ್ತ ಅದಕ್ಕೇನಂತೀರಿ? ಏಕಾಂತ, ನಿಜವಾದ ಏಕಾಂತ. ಲೌಕಿಕ ಆಸೆಗಳನ್ನ ಬಿಟ್ಟು ಒಂದ್ ಸ್ವಲ್ಪ ಕಾಮ ಫುಲ್ ಸ್ಟಾಪ್ ಇಲ್ಲ ನಿಮ್ಗ ಬರೀತಿರಲ್ಲ, ಕಾಮ ಫುಲ್ ಸ್ಟಾಪ್ ಏನಾರ ಬೇಡ. ಅದು ಅಲ್ಲ ನಿಜವಾದ ನಿರ್ಲಿಪ್ತ ಇದ ಅದು ಅಂದಕ್ಕೆ ಮತ್ ಮುನ್ನ ನಿಷ್ಕಾಮತೆ. ಯಾಕ ಉಸಿರುಗಟ್ಟಿಗೆ ಯಾವ್ದಕ್ ಮಾತಾಡ್ತೀರ? ಕಲಿಸ್ತಿರ ಈಗ ನಿಜವಾದ ಏಕಾಂತತೆ ಅಂದ್ಮೇಲೆ ಒಂದ್ ನಿಮಿಷ ನಿಲ್ಲಕ್ಕೆ ಏನಾಗಿದೆ? ಏನ್ ರೈಲ್ವೆ ಹೋಲಕತ್ತ, ಬಸ್ ಹೋಲಕತ್ತ? ಹೇಳ್ರಿ ಇನ್ನೊಂದ್ಸಾರಿ ಹೇಳ್ರಿ ಅದು ವಾಕ್ಯ. ನಿದ್ದೆಯಲ್ಲಿ ನಿರ್ಲಿಪ್ತವಾಗಿರುವಂತೆ, ಆನಂದವಾಗಿರುವಂತೆ, ಜಾಗೃತದಲ್ಲಿಯೂ ಇದ್ದರೆ ನಿಜವಾದ ಏಕಾಂತ. ಇಷ್ಟು ಹೇಳಿಕೆ ನಿಂತರ ಚಂದ ಇರ್ತದೆ. ಬಿಟ್ಟು ಇದಾದ್ಮೇಲೆ ಮುಂದ ಕಂಟಿನ್ಯೂ ಮಾಡಿದ್ರೆ ಅದ್ರ ಅರ್ಥ ಏನು? ಅವಕ್ಕ ವ್ಯಾಕರಣ ಅಂತಾರೆ ಏನ? ಲೌಕಿಕ ಆಸೆಗಳನ್ನ ಬಿಟ್ಟು ಬಂಧನದಿಂದ ಮುಕ್ತಿಯನ್ನ ಕೊಡುವ ಮೋಕ್ಷದ ಆಸೆಯನ್ನ ಮಾಡಬೇಕು. ಇದು ಪರಮಾನಂದ ನೀಡುವ ಆಸೆಯಾಗೈತಿ. ಅದೇ ಒಂದು ಅಂದ್ರೆ ಬಂಗಾರ, ಧನ ಕನಕಾದಿಗಳು, ಮತ್ತೆ ಮಣ್ಣು ಅಂದ್ರೆ ಆಸ್ತಿ ಪಾಸ್ತಿಗಳು, ಮತ್ತ ಹೆಣ್ಣು ಅಂದ್ರೆ ವಿಷಯ ಭೋಗ ಸುಖಗಳು ಅಂತ ಬರಿಬೇಕಷ್ಟೇ. ಹೆಣ್ಣು ಅಂತಂದ್ರೆ ಹೆಣ್ಣು ಅಂತ ಕುಂದಿರಬಾರ್ದು. ಧನ ಕನಕಾದಿಗಳು, ವಿಷಯ ಭೋಗ ಸುಖಗಳು, ಆಸ್ತಿ ಪಾಸ್ತಿಗಳು, ಅಧಿಕಾರ ಅಂತಸ್ತುಗಳು ಮತ್ತು ಪ್ರಚಾರಗಳು. ಪ್ರಚಾರ ಅಂದ್ರೆ ತಾನೇ ಮಾಡ್ಕೊಳ್ಳೋದು. ಕೀರ್ತಿ ಬೇರೆ, ಕೀರ್ತಿ ತಾನೇ ಹರಡ್ತದ. ಪ್ರಚಾರ ತಾನೇ ಮಾಡ್ಕೊಳ್ಳೋದು. ಎಲ್ಲರಿಗೆ ನನ್ನ ಬಗ್ಗೆ ಗೊತ್ತಿರಲಿ ಅಂತ ಹೇಳಿ ವಿಸಿಟಿಂಗ್ ಕಾರ್ಡ್ ಮಾಡಿ ಹಂಚೋದು, ಏನಾರು ಒಂದು ಕಲ್ಯಾಣ ಮಂಟಪದ ಕಾರ್ಯಕ್ರಮ ಇಡೋದು, ಯಾರಿಗಾರ ಸನ್ಮಾನ ಮಾಡೋದು, ತಾನೇ ಮಾಡಿಸ್ಕೊಳ್ಳೋದು, ಎಲ್ಲ ಇಂಥವೇ ಪ್ರಚಾರ. ಇವು ಏನದವ? ಲೌಕಿಕ. ಇವೆಲ್ಲ ಬಂಧನಕಾರಿಗಳು. ಇವು ನಿಜವಾದ ಸುಖದ ವಿಳಾಸ ಅಲ್ಲ. ಸ್ಪಷ್ಟವಾಗಿ ತಿಳಿತಲ್ರಿ? ಏನ್ ಡೌಟ್ ಅದ ಇವತ್ತಿನ ಪಾಠದಾಗ? ಪಕ್ಕ ಆಯ್ತಿಲ್ಲ? ಎಲ್ಲ ತಿಳ್ಕೊಂಡ್ರಿ? ಏಕಾಂತವಾಸಿ ನಿಷ್ಕಾಮಿ ಆಗಿ ಆ ಬ್ರಹ್ಮ ಸ್ವರೂಪವನ್ನು ಸಾಧನೆ ಮಾಡಿ ನಾವು ನಿಜದ ವಿಳಾಸ, ನಿಜ ಸುಖದ ವಿಳಾಸವನ್ನು ತಲುಪಲಿಕ್ಕೆ ಸಾಧ್ಯ ಆದ ಅಂತೇಳಿ ನಿಶ್ಚಲದಾಸರು ಹೇಳಿದ್ರು. 221ನೇ ವಿಷಯಾಂಕ ನಾಳೆ ಯುವತಿಯ ಸಂಘದ ದುಃಖದ ವರ್ಣನೆ. ಏನು ದುಃಖ ಆಗ್ತದ ನೋಡ್ಬೇಕು, ನಾಳೆಗೆ ನೋಡೋಣ. ಆಯ್ತು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣ, ಎಲ್ಲರಿಗೂ ಶರಣ ಶರಣ. ಓಂ
ಹೇಳ್ರಿ ಮುಂದಿಂದ ಗಪ್ ಕೂತಿರಲ್ಲ, ಆಯ್ತಾ, ಮುಗಿತಾ? ಮತ್ತೆ ಇದುವರೆಗೆ ಸುಬ್ರಹ್ಮಣ್ಯ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳು 220ನೇ ವಿಷಯಾರ್ಥದಲ್ಲಿ ಬರುವ ಈ ಏಕಾಂತ ಹಾಗೂ ನಿಷ್ಕಾಮತೆ ಇದ್ರನ್ನ ಅಲ್ಲಿ ನಮಗ ಪರಮಾನಂದವನ್ನು ಪಡೆಯಕ ಸಾಧ್ಯ ಕೊಟ್ರು. ಈ ನಿದ್ದೆಯಲ್ಲಿ ಯಾಕ ನಿರ್ಲಿಪ್ತ ಆಗಿರ್ತೇವೋ, ಆನಂದವನ್ನ ಅನುಭವಿಸ್ತೇವೋ, ಅದರಂತೆ ಜಾಗೃತದಲ್ಲಿಯೂ ನಾವು ಇರುವ ಒಂದು ಸಾಧನೆಯನ್ನ ಮಾಡಬೇಕು. ಅದು ನಿಜವಾದ ಏಕಾಂತ ಮತ್ತು ನಿಷ್ಕಾಮತೆ. ಲೌಕಿಕ ಆಸೆಗಳನ್ನು ಬಿಟ್ಟು ಬಂಧನದಿಂದ ಮುಕ್ತಿಯನ್ನ ಕೊಡುವ ಒಂದು ಮೋಕ್ಷದ ಆಸೆಯನ್ನ ನಾವು ಹೊಂದಿರಬೇಕು. ಇದು ಪರಮಾನಂದ ನೀಡುವ ಆಸೆ ಆಗೈತಿ. ಇಂತಹ ಆಸೆಯನ್ನು ನಾವು ಮಾಡಬೇಕು. ಆದ್ರ ಈ ಧನ ಕನಕ ವಿಷಯ ಆಸೆಗಳನ್ನ, ಅಧಿಕಾರ ಪ್ರಚಾರಗಳನ್ನ, ಇವು ಬಂಧನಕಾರಿಯಾಗಿರುವಂತ ಇಂತಹ ವಿಷಯಗಳನ್ನ ನಾವು ತ್ಯಾಗ ಮಾಡಬೇಕು ಅಂತ ಹೇಳಿ ಈ ಒಂದು ಆನಂದ ವಿಳಾಸವನ್ನ ನಮ್ಗ ಗುರುಗಳು ತಿಳಿಸಿಕೊಟ್ರು. ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಸುಬ್ರಹ್ಮಣ್ಯ ಗೌರಮ್ಮ ಅವರಿಂದ ಮಂಗಳಾಚರಣೆ. ಆರತಿಯನ್ನು ಬೆಳಗುವೇನು ಪೀತಾಂಬರಜಿಗೆ, ಪಂಡಿತ ಪೀತಾಂಬರಜಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಬಾಲಬೋಧ ಶ್ರೀ ಚಂದ್ರೋದಯ ರಚಿಸಿದಾತನಿಗೆ, ವಿಚಾರ ಸಾಗರ ಇಂಗಿತ ತಿಳಿಸಲು ಟಿಪ್ಪಣಿ ಬೋಧಿಪಗೆ, ವೃತ್ತಿ ಪ್ರಭಾಕರ ಸಾರವನರಿತ ಪರತರ ಪಂಡಿತಗೆ, ವೃತ್ತಿ ರತ್ನಾವಳಿ ಕೃತಿಯನ್ನು ಪ್ರಕಟಿಪ ಮಹಾಮಹಿಮನಿಗೆ, ಸಂಸ್ಕೃತವರಿಯದ ಸಾಧಕ ಜನರಿಗೆ ಕರುಣೆಯ ತೋರಿದವಗೆ, ಪಂಚದಶಿ ಮಹಾಗ್ರಂಥವ ಹಿಂದಿ ಭಾಷೆಯೊಳು ಬರೆದವಗೆ, ಬಂಧ ಮೂಲ ಅಜ್ಞಾನವ ಕಳೆದ ಸದ್ಗುರುದೇವರಿಗೆ, ಕಂದನಾದ ಗುರುನಾಥಗೆ ಒಲಿದ ಗುರು ಶಿವಾನಂದರಿಗೆ, ಆರತಿಯನ್ನು ಬೆಳಗುವೇನು ಪೀತಾಂಬರಜಿಗೆ, ಪಂಡಿತ ಪೀತಾಂಬರಜಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಸರ್ವಜ್ಞ ಮೂರ್ತಿಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿ. ಎಲ್ಲ ಗುರುಗಳಿಗೂ ಶರಣ ಶರಣಾರ್ಥಿ. ಎಲ್ಲ ಮಹಾತ್ಮ ಶರಣ ಶರಣಾರ್ಥಿ. ಎಲ್ಲ ಮಹಾತ್ಮಗೆ ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಗುರುಗಳ ಪಾದಕ್ಕೆ ಶರಣ ಶರಣಾರ್ಥಿ. ಗುರುಗಳೇ, ಫೋಟೋ ಮಾಡಕ್ಕ 15 ರೂಪಾಯಿ ತಗೋತಂದ್ರಿ ಒಂದು ಫೋಟೋ ಕಡೆ. ಗುರುಗಳು ಮಾತಾಡ್ತಾರೆ.
ಏನು ಹೇಳಕತ್ತೀರಿ ಕಲ್ಯಾಣಪ್ಪರ?